ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಹಾಗೆ ನನ್ನ ಹಸ್ಬೆಂಡ್ ಬಂದ್ಬಿಟ್ಟು ಈ ವೀಕೆಂಡು ಧರ್ಮಸ್ಥಳ ಹಾಗೆ ಕುಕ್ಕೆ ಸುಬ್ರಹ್ಮಣ್ಯ ಅಂತೇಳಿ ದೇವ್ರ ದರ್ಶನ ಮಾಡೋಕ್ಕೆ ಹೊರಟಿದ್ವಿ. ಶಿವಮೊಗ್ಗದಿಂದ ನಾವು KSRTC ಬಸ್ಸಿಗೆ ಹೋಗಿದ್ವಿ ಧರ್ಮಸ್ಥಳಕ್ಕೆ. ಸುಮಾರು ಮಧ್ಯಾಹ್ನ 1 ಗಂಟೆ ಅಷ್ಟೊತ್ತಿಗೆ ಬಸ್ ಹತ್ತಿದ್ವಿ. ಸ್ವಲ್ಪ ಹೊತ್ತು ಬಿಸಿಲು ಇತ್ತು, ಆಮೇಲೆ ವಾತಾವರಣ ತಂಪಾಗಿತ್ತು, ತುಂಬ ಚೆನ್ನಾಗಿತ್ತು ನೇಚರು. ಇಲ್ಲಿಂದ ಶಿವಮೊಗ್ಗದಿಂದ ಭದ್ರಾವತಿ, ತರೀಕೆರೆ, ಬೀರೂರು, ಕಡೂರು, ಚಿಕ್ಕಮಗಳೂರು, ಮೂಡಿಗೆರೆ, ಕೊಟ್ಟಿಗೆಹಾರ ಹಾಗೆ ಧರ್ಮಸ್ಥಳಕ್ಕೆ ಹೋಗಿ ತಲುಪಿದ್ವಿ. ಸುಮಾರು ನಾವು ಹೋಗಿ ತಲುಪೋಷ್ಟೊತ್ತಿಗೆ ರಾತ್ರಿ 8 ಗಂಟೆ ಆಗಿತ್ತು. ಅಲ್ಲಿಂದ ಶರಾವತಿ ಅಂತೇಳಿ ಲಾಡ್ಜ್ಗೆ ಹೋಗಿದ್ವಿ. ಒಂದೆರಡು ಕಡೆ ಲಾಡ್ಜ್ ಸುತ್ತಿದ್ವಿ, ರೂಮ್ ಸಿಗಲಿಲ್ಲ. ಆಮೇಲೆ ಶರಾವತಿ ಲಾಡ್ಜಲ್ಲಿ ನಮಗೆ ರೂಮ್ ಸಿಕ್ತು. ಹಾಗೆ ರೂಮಲ್ಲಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಹಾಗೆ ನೈಟ್ ಹೊರಗಡೆ ಬಂದುಬಿಟ್ಟು ದೇವಸ್ಥಾನದಲ್ಲೇ ನಾವು ದೇವ್ರ ಪ್ರಸಾದನ ಊಟ ಮಾಡಿದ್ವಿ. ಅದಾದಮೇಲೆ ರಾತ್ರಿ ಮಲಗಿ ರೆಸ್ಟ್ ಮಾಡಿಬಿಟ್ಟು ಮಾರ್ನಿಂಗ್ ಎದ್ದು ಧರ್ಮಸ್ಥಳದಲ್ಲಿ ದೇವ್ರ ದರ್ಶನಕ್ಕೆ ಹೋಗಿ ಕ್ಯೂನಲ್ಲಿ ನಿಂತಿದ್ವಿ. ಜನನೇ ಇರಲಿಲ್ಲ, ಕಮ್ಮಿ ಇತ್ತು. ಬಿಕಾಸ್ ಈಗ ಮಳೆಗಾಲ ಅಲ್ಲ, ಈಗ ತಾನೇ ಮಳೆ ಬಂದು ನಿಂತಿದೆ, ಹಾಗಾಗಿ ಜನ ಯಾರೂ ಇರಲಿಲ್ಲ. ತುಂಬ ಬೇಗ ದರ್ಶನ ಮುಗಿಸ್ಕೊಂಡು ಎಲ್ಲ ಹೊರಗಡೆ ಬಂದುಬಿಟ್ವಿ. ದೇವಸ್ಥಾನದೊಳಗಡೆ ನಾವು ಪೂಜೆ ಮಾಡಿಸ್ಕೊಂಡ್ವಿ, ಹಣ್ಣುಕಾಯಿ ಪೂಜೆ ಮಾಡಿಸಿ ಹಾಗೆ 150 ರೂಪಾಯಿ ಸೆಟ್ ಪ್ರಸಾದನ ತೊಗೊಂಡ್ವಿ. ತುಂಬ ಜಾಸ್ತಿ ಏನು ತೊಗೊಳಕ್ಕೆ ಹೋಗಿಲ್ಲ, ಕಡಿಮೆ ಜನಕ್ಕೆ ನಾವು ಕೊಡೋದು, ಹಾಗಾಗಿ ನಾವು 150 ರೂಪಾಯಿ ಸೆಟ್ ಪ್ರಸಾದ ತೊಗೊಂಡು ಅಲ್ಲಿಂದ ಒಂದು ಹಾಫ್ ಆನ್ ಅವರ್ ಒಳಗಡೆ ದರ್ಶನ ಎಲ್ಲ ಮುಗಿಸ್ಕೊಂಡು ಅಲ್ಲಿಂದ ಹೊರಗಡೆ ಬಂದ್ವಿ. ಅಲ್ಲಿಂದ ನಾವು ಹೊರಗಡೆ ಬಂದಮೇಲೆ ಟಿಫನ್ ಮುಗಿಸ್ಕೊಂಡ್ವಿ. ಧರ್ಮಸ್ಥಳದಲ್ಲೇ ಟಿಫನ್ ಮುಗಿಸ್ಕೊಂಡು ಅಲ್ಲಿಂದ ನಾವು ಸೀದಾ ಬಾಹುಬಲಿ ಬೆಟ್ಟ ನೋಡೋದಕ್ಕೆ ಹೋಗಿದ್ವಿ. ಆಟೋದಲ್ಲಿ ಹೋದ್ವಿ. ಆಟೋ ಚಾರ್ಜ್ ಬಂದು 80 ರೂಪಾಯಿ ಆಯಿತು. ಮೇಲೆ ಹತ್ತಕ್ಕಾಗಲ್ಲ ಅನ್ನೋ ಕಾರಣಕ್ಕೆ ನಾವು ಅಲ್ಲಿ ಆಟೋದಲ್ಲಿ ಹೋದ್ವಿ. ಅಲ್ಲಿ ಬಾಹುಬಲಿ ಮೂರ್ತಿ ಎಲ್ಲ ನೋಡಿಕೊಂಡು ಅಲ್ಲಿಂದ ಈ ಕಡೆ ಹೊರಗಡೆ ಬಂದ್ವಿ. ಹೊರಗಡೆ ಎಲ್ಲ ಅದ್ರದ್ದು ಡೀಟೇಲ್ಸ್ ಎಲ್ಲ ಹಾಕಿದರು, ಎಲ್ಲನೂ ನೋಡ್ಕೊಂಡ್ವಿ. ಅಲ್ಲಿಂದ ಸ್ವಲ್ಪ ಹಾಗೆ ನಾವು ಎಲ್ಲ ಸುತ್ತಾಡಿಕೊಂಡು ವೀಡಿಯೋಸ್ ಫೋಟೋಸ್ ಎಲ್ಲ ತಕ್ಕೊಂಡು ಇನ್ನೇನು ಕೆಳಗಡೆ ಇಳಿಯೋದು ಈಸಿಯಾಗಿ ಇಳಿಬೋದು ಅಂತೇಳಿ ಸ್ಟೆಪ್ಸಲ್ಲೇ ಕೆಳಗೆ ಇಳಿಯೋದಿತ್ತು, ಹಾಗಾಗಿ ಸ್ಟೆಪ್ಸಲ್ಲೇ ಕೆಳಗಡೆ ಬಂದ್ವಿ. ಇಳಿದ್ಮೇಲೆ ಅಲ್ಲೇ ಎದುರುಗಡೆ ಅಣ್ಣಪ್ಪ ಸ್ವಾಮಿ ದೇವಸ್ಥಾನ ಇದೆ. ಅಲ್ಲಿ ಹೆಣ್ಮಕ್ಳಿಗೆ ಪ್ರವೇಶ ಇಲ್ಲ ಅಂತ ಹೇಳಿದರು, ಬರೀ ಗಂಡಸರು ಮಾತ್ರ ಹೋಗಬೇಕು ಅಂದರು. ಹಾಗಾಗಿ ನಾವು ಇಬ್ಬರೇ ಇದ್ವಲ್ಲ, ಮೇಲ್ಗಡೆ ಏನು ಬೆಟ್ಟ ಹತ್ತಕ್ಕೆ ಹೋಗಿಲ್ಲ, ಕೆಳಗಡೆಯಿಂದನೇ ಸ್ವಾಮಿಗೆ ದರ್ಶನ ಮುಗಿಸ್ಕೊಂಡ್ವಿ. ಕೈ ಮುಗಿದು ದರ್ಶನ ಮಾಡಿ ಅಲ್ಲಿಂದ ನಾವು ಎಲ್ಲ ದೇವಸ್ಥಾನ ಎಲ್ಲ ದರ್ಶನ ಎಲ್ಲ ಮುಗಿಸ್ಕೊಂಡು ಧರ್ಮಸ್ಥಳದಿಂದ ನಾವು ರೂಮ್ ಖಾಲಿ ಮಾಡಿಕೊಂಡು ಅಲ್ಲಿಂದ KSRTCಯಲ್ಲಿ ಸೌತಡ್ಕ ಹೋಗೋಣ ಅಂತೇಳಿ ಹೊರಟ್ವಿ. ಇಲ್ಲಿ ಸೌತಡ್ಕಕ್ಕೆ ಸೀದಾ ಹೋಗಲ್ಲ, ಕೊಕ್ಕಡ ಅನ್ನೋ ಊರಲ್ಲಿ ನಿಲ್ಲಿಸ್ತಾರೆ. ಆ ಊರಿಂದ ನಾವು ಆಟೋದಲ್ಲಿ ಹೋಗಬೇಕಾಗತ್ತೆ. ಆಟೋ ಚಾರ್ಜ್ ಬಂದು 60 ರೂಪಾಯಿ ತೊಗೊತಾರೆ, ಸೀದಾ ದೇವಸ್ಥಾನಕ್ಕೆ ನಿಲ್ಲಿಸ್ತಾರೆ. ಹಾಗೆ ಸೌತಡ್ಕ ಹತ್ರ ಬಂದ್ವಿ. ಅಲ್ಲಿ ಕೂಡ ಪೂಜೆ ಮಾಡಿಸೋಣ ಅಂಥೇಳಿ ಪೂಜೆ ಸಾಮಾನು ತೊಗೊಂಡ್ವಿ. ಇಲ್ಲೇನು ಹಣ್ಣುಕಾಯಿ ಪೂಜೆ ಮಾಡ್ಸೋದು ಬೇಡ ಅಂತೇಳಿ ನಾವು ಬರೀ ಹೂವು ಹಾಗೆ ಸೌತೆಕಾಯಿನ ತೊಗೊಂಡು ಒಳಗಡೆ ಹೋದ್ವಿ. ಸೌತಡ್ಕ ದೇವಸ್ಥಾನ ನೋಡೋಕ್ಕೆ ತುಂಬ ಚೆನ್ನಾಗಿದೆ. ಅಲ್ಲಿರೋ ವೆದರ್ ಕೂಡ ತುಂಬ ಚೆನ್ನಾಗಿದೆ. ಅದು ಓಪನ್ ದೇವಸ್ಥಾನ. ಅಲ್ಲೂ ಕೂಡ ಧರ್ಮಸ್ಥಳಕ್ಕೆ ಹೋದವರು ಇಲ್ಲೂ ಬಂದು ದೇವರಿಗೆ ಗಣೇಶನಿಗೆ ದರ್ಶನ ಮುಗಿಸ್ಕೊಂಡು ಹೋಗ್ತಾರೆ. ಇಲ್ಲಿ ಹರಕೆ ಹೊತ್ಕೊಂಡವರು ಇಲ್ಲಿ ಹರಕೆ ತೀರಾದ್ಮೇಲೆ ಬಂದು ಗಂಟೆ ಕಟ್ತಾರೆ. ಇದೇ ಈ ದೇವಸ್ಥಾನದ ವಿಶೇಷತೆ. ನಾವು ಕೂಡ ದೇವರಿಗೆ ಕೈ ಮುಗಿದು ನಾವು ತಂದಿರೋ ಹೂವು ಹಾಗೆ ಸೌತೆಕಾಯಿನ ಅವ್ರಿಗೆ ಕೊಟ್ಟು ಅವರು ವಾಪಸ್ ನಮಗೆ ಬೇರೆ ಪೂಜೆ ಮಾಡಿರೋದನ್ನು ಕೊಡ್ತಾರೆ. ನಾವು ಕಾಯಿ ತೊಗೊಂಡಿರಲಿಲ್ಲ, ಅವರು ಪೂಜೆ ಮಾಡಿರೋ ಕಾಯಿನ ನಮಗೆ ಕೊಟ್ಟರು. ಒಳ್ಳೆಯದಾಯಿತು, ದೇವ್ರದ್ದು ನಮಗೆ ಪ್ರಸಾದ ಸಿಕ್ಕಂಗಾಯಿತು ಅಂತೇಳಿ ನಮಗೂ ಕೂಡ ಖುಷಿಯಾಯಿತು. ಹಾಗೆ ಅಲ್ಲೇ ಸ್ವಲ್ಪ ಹೊತ್ತು ಕೂತ್ಕೊಂಡು ಟೈಮ್ ಪಾಸ್ ಮಾಡಿದ್ವಿ. ಇಲ್ಲಿ ಪ್ರಸಾದ ಅಂತ ಹೇಳಿ ಅವಲಕ್ಕಿ ಹಾಗೆ ಬೆಲ್ಲನ ಹಾಕಿ ಇಲ್ಲಿ ಪ್ರಸಾದ ಮಾಡ್ತಾರೆ. ಆ ಪ್ರಸಾದ ಭಾಳ ಟೇಸ್ಟಿಯಾಗಿರುತ್ತೆ. 70 ರೂಪಾಯಿ ಕೊಟ್ಟರೆ ತುಂಬ ಅಷ್ಟು ಪ್ರಸಾದ ಕೊಡ್ತಾರೆ. ನಾವು ಮನೆಗೆ ತಂದು ಕೂಡ ತಿನ್ಬೋದು. ಇಲ್ಲಿ ನೈವೇದ್ಯಕ್ಕೆ ಇಟ್ಟಿದ್ದಾರೆ ನೋಡಿ, ಅದನ್ನು ತೋರಿಸ್ತಾ ಇದ್ದೀನಿ. ಹಾಗೆ ನಾವು ಅಲ್ಲಿ ಇದ್ದಂಥ ಸಮಯ 11:30 ಆಗಿತ್ತು. ಹಾಗಾಗಿ ಇನ್ನೇನು 12:15 ಅಷ್ಟೊತ್ತಿಗೆ ಮಹಾಮಂಗಳಾರತಿ ಮಾಡಿ ಪ್ರಸಾದ ಕೊಡ್ತಾರೆ. ಇಲ್ಲೇ ಇರ್ರಿ ಅಂತೇಳಿ ಅಂಗಡಿಯವರು ಹೇಳಿದರು. ಹಾಗಾಗಿ ನಾವು ಕೂಡ ಅಲ್ಲೇ ಇದ್ವಿ. ಅಲ್ಲೇ ಅಕ್ಕಪಕ್ಕದಲ್ಲಿ ಅಂಗಡಿಗಳೆಲ್ಲ ಇದ್ವು. ಅಲ್ಲಿ ಮಸಾಲೆ ಮಂಡಕ್ಕಿ ತಿಂದ್ವಿ, ತುಂಬ ಹೊಟ್ಟೆ ಹಸಿವಾಗ್ತಿತ್ತು ಅಂತ. ಮಂಡಕ್ಕಿ ಪರವಾಗಿಲ್ಲ, ಚೆನ್ನಾಗಿತ್ತು. ಹಾಗೆ ಲೆಮನ್ ಸೋಡಾ ಕೂಡ ಕುಡಿದ್ವಿ ಅಲ್ಲಿ. ಅಲ್ಲಿಂದ ನಾವು 12:15 ಅಷ್ಟೊತ್ತಿಗೆ ಮಹಾಮಂಗಳಾರತಿ ಆಯಿತು. ಮಹಾಮಂಗಳಾರತಿ ಎಲ್ಲ ಮುಗಿಸ್ಕೊಂಡು 12:15 ಅಷ್ಟೊತ್ತಿಗೆ ಅನ್ನ ಸಂತರ್ಪಣೆ ಇತ್ತು. ಅನ್ನ ಸಂತರ್ಪಣೆಗೆ ಹೋಗಿದ್ವಿ. ಅಲ್ಲಿನ ಊಟ ಮಾತ್ರ ತುಂಬ ಚೆನ್ನಾಗಿತ್ತು, ನಮಗೂ ಭಾಳ ಟೇಸ್ಟಿ ಅನ್ನಿಸ್ತು. ಅಲ್ಲೇ ಮಧ್ಯಾಹ್ನದ ಊಟ ಮುಗಿಸ್ಕೊಂಡು ಮತ್ತೆ ಅಲ್ಲಿಂದ ನಾವು ಆಟೋದಲ್ಲಿ ಕೊಕ್ಕಡ ಅನ್ನೋ ಊರಿಗೆ ಹೋಗಿದ್ವಿ. ಆ ಊರಿಗೆ ಹೋಗಿ ಅಲ್ಲಿಂದ ನಾವು ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಬಸ್ಸಲ್ಲಿ ಹೋದ್ವಿ. ಸೋಮವಾರ ಮಧ್ಯಾಹ್ನ 3 ಗಂಟೆ ಅಷ್ಟೊತ್ತಿಗೆ ನಾವು ಕುಕ್ಕೆ ಸುಬ್ರಹ್ಮಣ್ಯದಲ್ಲಿದ್ವಿ. ಅಲ್ಲಿ ಒಂದೆರಡು ಕಡೆ ಲಾಡ್ಜ್ ಕಡೆ ವಿಚಾರಿಸಿದ್ವಿ, ನಮಗೆ ಯಾಕೋ ಹಿಡಿಸಿಲ್ಲ. ಆಮೇಲೆ ಒಂದು ಕಡೆ ಹೋದ್ವಿ. ಅಲ್ಲಿ ಒಂದು ರೂಮಿಗೆ 500 ರೂಪಾಯಿ ಬಾಡಿಗೆ ಅಂದರು, ಒಂದು 24 ಅವರ್ಸಿಗೆ. ಅಲ್ಲಿಗೆ ಹೋದ್ವಿ.
ಹಾಗೆ ಸ್ವಲ್ಪ ಒಂದು 2 ಗಂಟೆ ಟೈಮು ರೂಮಲ್ಲೇ ರೆಸ್ಟ್ ಮಾಡಿಕೊಂಡು ಸಂಜೆ ಅಂದಂಗೆ ನಾವು ಹೊರಗಡೆ ಬಂದ್ವಿ. ಒಂದು ಸಲ ಹೋಗಿ ದೇವ್ರ ದರ್ಶನ ಮಾಡ್ಕೊಂಬಂದ್ವಿ. ಅಲ್ಲೂ ಕುಕ್ಕೆ ಸುಬ್ರಹ್ಮಣ್ಯದಲ್ಲೂ ಜನನೇ ಇಲ್ಲ, ಮಳೆ ಇರೋದ್ರಿಂದ ಅಲ್ಲೂ ಕೂಡ ಖಾಲಿ ಇತ್ತು. ಹಾಗೆ ಹೋಗಿ ಒಂದು 10 ನಿಮಿಷದಲ್ಲೇ ದೇವ್ರ ದರ್ಶನ ಮುಗಿಸ್ಕೊಂಡು ಹೊರಗಡೆ ಬರೋಷ್ಟೊತ್ತಿಗೆ ಮಳೆ ಶುರು ಆಗಿಬಿಡ್ತು. ಒಂದು ಅರ್ಧ ಗಂಟೆ ತುಂಬ ಜೋರಾಗಿ ಮಳೆ. ಹಾಗೆ ಮಳೆ ಶುರು ಆಯ್ತಲ್ಲ, ಏನಾದರೂ ಚಾಟ್ಸ್ ತಿನ್ನೋಣ ಅಂತು, ಹೊಟ್ಟೆನೂ ತುಂಬ ಹಸಿತಿತ್ತು. ಹಾಗಾಗಿ ಅಲ್ಲೇ ಎಲ್ಲ ನೋಡ್ಕೊತಾ ಬಂದ್ವಿ. ಅಲ್ಲಿ ಒಂದು ಚಾಟ್ಸ್ ಅಂಗಡಿ ಕಾಣಿಸ್ತು, ಅಲ್ಲಿ ಮಸಾಲೆ ಪೂರಿ ತಿಂದ್ವಿ. ಮಸಾಲೆ ಪೂರಿ ತುಂಬ ಟೇಸ್ಟಿಯಾಗಿ ಸಖತ್ತಾಗಿತ್ತು. ಆದರೆ ಗೋಬಿ ಮಂಚೂರಿನೂ ತಿಂದ್ವಿ ಒಂದು ಪ್ಲೇಟು. ಅಲ್ಲಿ ಹಾಫ್ ಪ್ಲೇಟ್ ಕೊಡಲ್ಲಂತೆ ಗೋಬಿ, ಫುಲ್ ಪ್ಲೇಟೇ ತೊಗೋಬೇಕಂತೆ. ಅದು ನಮಗೆ ಹೆವಿ ಕೂಡ ಆಯಿತು. ಹಾಗೆ ಅಷ್ಟೇನು ಟೇಸ್ಟ್ ಅನಿಸಿಲ್ಲ ಗೋಬಿ ಮಂಚೂರಿ. ಹಾಗೆ ಗೋಬಿ ಮಂಚೂರಿ ಹಾಗೆ ಅಲ್ಲಿಂದ ರಾತ್ರಿ 8:30 ಅಷ್ಟೊತ್ತಿಗೆ ಊಟ ಕೊಡ್ತಾಯಿದ್ರು ದೇವಸ್ಥಾನದಲ್ಲೇ. ಅನ್ನ ಸಂತರ್ಪಣೆ ಇತ್ತು. ಅಲ್ಲೇ ರಾತ್ರಿ ಊಟ ಮುಗಿಸ್ಕೊಂಡು ಮತ್ತೆ ಲಾಡ್ಜಿಗೆ ಹೋಗಿ ರೂಮಿಗೆ ಹೋಗಿ ರೆಸ್ಟ್ ಮಾಡ್ಕೊಂಡ್ವಿ. ಹಾಗೆ ಬೆಳಗ್ಗೆ 3:30 ಅಷ್ಟೊತ್ತಿಗೆ ನಾವು ಎದ್ವಿ. ಒಂದು 4 ಗಂಟೆ ಅಷ್ಟೊತ್ತಿಗೆ ಎದ್ದು ಆಟೋದಲ್ಲಿ ನಾವು ಕುಮಾರಧಾರ ನದಿಗೆ ಹೋಗಿದ್ವಿ. ನಾವು ಅಲ್ಲೇ ಸ್ನಾನ ಮಾಡಬೇಕಿತ್ತು, ಹಾಗಾಗಿ ಅಲ್ಲಿ ಹೋದ್ವಿ. ಆದರೆ ಅಲ್ಲಿ ಪ್ರವಾಹ ಉಂಟಾಗೋ ಚಾನ್ಸಸ್ ಇರೋದ್ರಿಂದ ಯಾರಿಗೂ ನದಿ ಹತ್ರ ಬಿಡ್ತಿರ್ಲಿಲ್ಲ. ಅಲ್ಲೇ ಪೈಪ್ ಕಲೆಕ್ಷನ್ ಕೊಟ್ಟು ಸ್ನಾನ ಮಾಡ್ಕೊಂಡು ಹೋಗ್ಬೋದು ಅಂತ ಹೇಳಿದರು. ಅಲ್ಲೇ ನಾವು ಸ್ನಾನ ಮುಗಿಸ್ಕೊಂಡು ರೆಡಿ ಆಗಿಬಿಟ್ಟು ದೇವಸ್ಥಾನಕ್ಕೆ ಅಂತ ಬಂದ್ವು. ನಾವು ಆಶ್ಲೇಷ ಬಲಿದಾನ ಪೂಜೆ ಮಾಡಿಸ್ಬೇಕಿತ್ತು, ಹಾಗಾಗಿ ಕ್ಯೂನಲ್ಲಿ ನಿಲ್ಸಿ ಚೀಟಿ ಮಾಡಿಸ್ಕೊಂಡು ಪೂಜೆ ಮಾಡಿಸೋಣ ಅಂತೇಳಿ ಹೋದ್ವಿ. ಅಲ್ಲಿ ಎಲ್ಲ ಭಟ್ರುಗಳು ಸಾಲ ಕೂತಿದ್ರು. ನಾವು ಅಲ್ಲಿ ಸಂಕಲ್ಪ ಮಾಡಿಕೊಂಡು ಆಶ್ಲೇಷ ಬಲಿದಾನ ಅನ್ನೋದೇ ದೇವಸ್ಥಾನ ಇದೆ, ಅಲ್ಲಿ ಹೋಗಿ ಎಲ್ಲರಿಗೂ ಕೂರಿಸಿದ್ರು. ನಾವು ಕೂಡ ಎಲ್ಲ ಕೂತ್ಕೊಂಡು ಅಲ್ಲಿ ಒಂದು ಅರ್ಧ ಗಂಟೆಯಿಂದ ಮುಕ್ಕಾಲು ಗಂಟೆಯಷ್ಟು ಹೋಮನ ಮಾಡಿದರು. ಹೋಮ ಮಾಡಾದಮೇಲೆ ನಮಗೆ ಅದು ಪ್ರಸಾದನ ಕೊಟ್ಟರು. ಪ್ರಸಾದ ಇಸ್ಕೊಂಡು ಮತ್ತೆ ಇನ್ನೊಮ್ಮೆ ನಾವು ಮಾರ್ನಿಂಗ್ ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಡು ಹಾಗೆ ಅಲ್ಲಿಂದ ಹಿಂದ್ಗಡೆ ಹೋದ್ವಿ. ಹಾಗೆ ಸುಬ್ರಹ್ಮಣ್ಯ ದೇವಸ್ಥಾನ ಹಿಂದ್ಗಡೆ ಹೋದರೆ ಅಲ್ಲಿ ಆದಿ ಸುಬ್ರಹ್ಮಣ್ಯ ದೇವಸ್ಥಾನ ಅಂತ ಇದೆ. ಅಲ್ಲೂ ಕೂಡ ದೇವಸ್ಥಾನ ತುಂಬ ಚೆನ್ನಾಗಿದೆ. ಆ ದೇವಸ್ಥಾನ ಎಲ್ಲ ಸುತ್ತಾಡಿಕೊಂಡು ಅಲ್ಲೂ ಕೂಡ ಒಂದು ನದಿ ಥರ ಸಣ್ಣದಾಗಿ ಹರ್ಕೊಂಡು ಹೋಗುತ್ತೆ. ಅಲ್ಲಿ ನಾವು ಕಲ್ಲನ್ನು ಒಂದ್ರ ಮೇಲೆ ಒಂದು ಜೋಡಿಸಿಟ್ಟು ಅದು ಗಟ್ಟಿ ನಿಂತರೆ ನಾವು ಅಂದ್ಕೊಂಡಿದ್ದು ನೆರವೇರುತ್ತೆ ಅನ್ನೋದು ಒಂದು ನಂಬಿಕೆ ಇದೆ ಅಲ್ಲಿ. ಹಾಗೆ ಎಲ್ಲರೂ ಅಲ್ಲೂ ಮಾಡ್ತಾಯಿದ್ರು. ನನ್ನ ಹಸ್ಬೆಂಡ್ ಕೂಡ ಹೋಗಿ ನಾನು ಕಲ್ಲು ಇಡ್ತೀನಿ ಅಂತೇಳಿ ಇಟ್ಟು ಬಂದರು. ನೋಡೋಣ ನಾವು ಅಂದ್ಕೊಂಡಿದ್ದು ನೆರವೇರುತ್ತೋ ಇಲ್ಲೋ ಅಂತ ಗೊತ್ತಾಗುತ್ತೆ. ಹಾಗೆ ಅಲ್ಲಿಂದ ಹೊರಗಡೆ ಬಂದು ಅಲ್ಲಿ ತುಂಬ ಶಾಪ್ಗಳೆಲ್ಲ ಇದ್ವು, ಪರ್ಚೇಸ್ ಮಾಡೋದು, ಜ್ಯುವೆಲರ್ಸು, ಫ್ಯಾನ್ಸಿ ಐಟಮ್ ಎಲ್ಲ ಇದ್ವು. ನಾನು ಅಲ್ಲಿಂದ ಎಲ್ಲ ನೋಡ್ಕೊತಾ ಹೋದೆ. ಅಲ್ಲೊಂದು ಬ್ಯಾಂಗಲ್ಸ್ ತೊಗೊಂಡೆ ಅಷ್ಟೇ. ಬ್ಯಾಂಗಲ್ಸ್ ಒಂದು ನನಗೆ ಇಷ್ಟ ಆಗಿತ್ತು, ಅದೊಂದು ತೊಗೊಂಡೆ. ಅದು ಬಿಟ್ಟರೆ ನಾನು ಇನ್ನೇನು ತೊಗೊಂಡಿಲ್ಲ, ಅಲ್ಲಿ ಏನು ಪರ್ಚೇಸ್ ಮಾಡೋಕ್ಕೆ ಹೋಗಿಲ್ಲ. ಹಾಗೆ ಸ್ವಲ್ಪ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಟಿಫನ್ ಮಾಡೋಣ ಅಂತೇಳಿ ಹೋಟೆಲ್ಗೆ ಹೋದ್ವಿ. ಅಲ್ಲಿ ದೋಸೆ ತುಂಬ ಚೆನ್ನಾಗಿರುತ್ತೆ, ಹಾಗಾಗಿ ನಾವು ದೋಸೆನೇ ತೊಗೊಳ್ಳೋಣ ಅಂತೇಳಿ ನನ್ನ ಹಸ್ಬೆಂಡು ಮಸಾಲೆ ದೋಸೆ ತೊಗೊಂಡ್ರು, ನಾನು ಸೆಟ್ ದೋಸೆ ತೊಗೊಂಡೆ. ದೋಸೆ ಎಲ್ಲ ತಿಂದ್ಕೊಂಡು ಸೀದಾ ಮತ್ತೆ ರೂಮಿಗೆ ಹೋದ್ವಿ. 10 ಗಂಟೆ ಅಷ್ಟೊತ್ತಿಗೆ ನಾವು ಚೆಕ್ಔಟ್ ಆದ್ವಿ. ನಮಗೆ 11 ಗಂಟೆ ಅಷ್ಟೊತ್ತಿಗೆ ಡೈರೆಕ್ಟ್ ಶಿವಮೊಗ್ಗಕ್ಕೆ ಬಸ್ ಇತ್ತು. ಹಾಗಾಗಿ 10 ಗಂಟೆಗೆ ಚೆಕ್ಔಟ್ ಆಗಿ ಅಲ್ಲಿಂದ ನಾವು 11 ಗಂಟೆ ಅಷ್ಟೊತ್ತಿಗೆ ಬಸ್ ಹತ್ಕೊಂಡು ಜರ್ನಿ ಮಾಡಿಕೊಂಡು ಶಿವಮೊಗ್ಗಕ್ಕೆ ಸಂಜೆ 6:30 ಅಷ್ಟೊತ್ತಿಗೆ ನಾವು ಶಿವಮೊಗ್ಗ ಬಂದು ತಲುಪಿದ್ವಿ. ಓಕೆ ಫ್ರೆಂಡ್ಸ್, ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಎಲ್ಲರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್, ಬಾಯ್ ಬಾಯ್.